ಗೊತ್ತಾಯ್ತು ಹೇಳಿ. ಹೌದಾ? ಹ್ಞೂ ಆಯ್ತಾಯ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಎಲ್ಲರಿಗೂ ಹೇಳ್ತೀನಿ. ಅಯ್ಯೋ ಖಂಡಿತವಾಗ್ಲೂ ವಿಷಯ ತಿಳಿಸ್ತೀನಿ. ಹಾಂ ಓಕೆ ಇರ್ತೀನಿ. ಏನತ್ತೆ ಲಾಟ್ರಿ ಗಿಟ್ರಿ ಹೊಡಿತಾ? ಇಷ್ಟೊಂದು ಖುಷಿಯಾಗಿದೆಯಾ? ಹೋಗೋ ಸುಮ್ಮನೆ ಕೆಲಸ ನೋಡ್ಕೊ ಹೋಗ. ಏನಾಯ್ತು ಅಂತ ನನಗೂ ಹೇಳು, ನಾನು ಕೆಲ್ಸಪ್ಪ ನಗ್ತೀನಿ. ಏ ವಿನಯ್, ನಮ್ ಕೃಷ್ಣಂಗೆ ಒಂದು ಒಳ್ಳೆ ಕಡೆ ಸಂಬಂಧ ಬಂದಿದೆ ಕಣೋ. ಸಾಕು ವಿನಯ್, ನಿಂಗೆ ಖುಷಿ ಆಗ್ಲಿಲ್ವೇನೋ? ಮತ್ತೆ ನಮ್ ಕೃಷ್ಣಂಗ್ ತಾನೇ ಬಂದಿರೋದು. ನಮ್ಮನೆ ಬಗ್ಗೆ ಯಾರೋ ಅವ್ರಿಗೆ ಹೇಳಿದ್ರಂತೆ ಕಣೋ, ಆ ಫ್ಯಾಮಿಲಿ ಅವ್ರೆ ನಂಗೆ ಇವಾಗ ಫೋನ್ ಮಾಡಿ ಮಾತಾಡಿದ್ರು. ಹುಡುಗಿ ಫೋಟೋ ಕಳ್ಸಿದ್ರು ಕಣೋ, ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾಳೆ, ಗುಣವಂತೆ, ವಿದ್ಯಾವಂತೆ. ಹೇಗೋ ಕಣೋ, ದೇವರ ದಯದಿಂದ ಈ ಸಂಬಂಧ ಓಕೆ ಆಗ್ಬಿಟ್ರೆ ಅಷ್ಟೇ ಸಾಕು ಕಣೋ. ಈ ಸಂಬಂಧ ಏನಾದ್ರೂ ಓಕೆ ಆಗ್ಬಿಟ್ರೆ ನಮ್ ಕೃಷ್ಣನ್ ಲೈಫೇ ಚೇಂಜ್ ಆಗೋಗುತ್ತೆ ಕಣೋ. ಹಾಗೆ ಈ ಹುಡುಗಿ ನಮ್ ಕೃಷ್ಣನ್ ಬಾಳಲ್ ಬಂದ್ರೆ ಕೃಷ್ಣನ್ ಲೈಫು ಚೇಂಜ್ ಆಗಿ ಅವನು ಚೆನ್ನಾಗಿರ್ಬೋದಲ್ವೇನೋ. ಕೃಷ್ಣ, ನಿನ್ ಕತೆ ಮುಗೀತು ಕಣೋ. ಒಂದ್ ಕಡೆ ಲವ್, ಇನ್ನೊಂದ್ ಕಡೆ ನೋವು. ಯಪ್ಪಾ, ಹೇಗೋ ಕಣೋ, ಅಣ್ಣನ ಹತ್ರ ಹೋಗಿ ಅವ್ರ ಫ್ಯಾಮಿಲಿ ಬಗ್ಗೆ, ಆ ಹುಡುಗಿ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾತಾಡಬೇಕು. ಹೇಗಾದರೂ ಮಾಡಿ ಅಣ್ಣನ ಒಪ್ಪಿಸ್ಬೇಕು ಕಣೋ. ಕೃಷ್ಣನ್ ಬಗ್ಗೆ ಮಾತಾಡಿದ್ರೆ ಅಣ್ಣ ಹೇಗೆ ಹೌಹಾರ್ತಾನೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವೇನೋ. ಹೇಗಾದ್ರೂ ಮಾಡಿ ಒಪ್ಸೋ ಜವಾಬ್ದಾರಿ ನಂದಪ್ಪ. ಏನಂತೀಯೋ? ಒಪ್ಸೋಣ. ಹೇ, ಕಲ್ಯಾಣಿ ಅಲ್ವಾ? ಎಲ್ಲಿ? ಅಲ್ಲಿ ಕಣೋ. ನಾನು ನೋಡ್ಲಿಲ್ಲ. ನೀನ್ ಈ ಕಡೆ ತಿರುಗಿದ್ದೆ, ಹೆಂಗ್ ನೋಡಕ್ಕಾಗತ್ತೆ? ನಾನು ನೋಡ್ದೆ, ಹೋದಂಗಾಯ್ತು. ಹೇಗಾದ್ರೂ ಮಾಡಿ ನಿಮ್ಮಪ್ಪಂಗೆ ಈ ವಿಷಯ ಹೇಳಿ ಒಪ್ಪಿಸ್ಲೇಬೇಕು ಕಣೋ. ಯಾವ್ದಾದ್ರು ಕೆಲ್ಸದ ಮೇಲೆ ಹೋಗ್ತಿದ್ಯಪ್ಪ? ಆಫೀಸ್ ಹತ್ರ ಹೋಗ್ತಿದ್ದೆ ಅಷ್ಟೇ. ಹೌದಾ? ಸರಿ ನೀನ್ ಹೋಗು, ನಾನು ಅಣ್ಣನ ಹತ್ರ ಮಾತಾಡ್ತೀನಿ.